ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಯಾರೇ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನಿವತ್ತು ಇರೋದು ಶಿವಮೊಗ್ಗದಲ್ಲಿರೋವಂಥ ಇಕ್ಕೇರಿ ಟೆಂಪಲಲ್ಲಿ. ಸೊ ನಾವು ನಿನ್ನೆ ನೈಟು ಬೆಂಗಳೂರಿಂದ ಹೊರಟು ಇವಾಗ ಇಕ್ಕೇರಿ ಟೆಂಪಲ್ಗೆ ಬಂದಿದ್ದೀವಿ. ಹೇಗಿದೆ ಒಳಗಡೆ ಪ್ರತಿಯೊಂದನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಒಳಗಡೆ ಹಾಕೊಂತು ಟೇಕಿಂಗ್ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಇಸ್ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ. ಗೊತ್ತಿಲ್ಲ ಏನು ಮಾಡ್ತೀವಿ ಒಳಗಡೆ ಅಂತ. ಟೆಂಪಲ್ ಇದೆಯಾ ಒಳಗಡೆ ಅಂತ. ಈ ಪ್ಲೇಸಸ್ ಬಗ್ಗೆ ಹಾಕಿದ್ದಾರೆ. ಪುರಾತತ್ವ ಸರ್ವೇಕ್ಷಣ. ಬಸವಣ್ಣ. ಟೆಂಪಲ್ ಇನ್ನೂ ಓಪನ್ ಆಗಿಲ್ಲ, ಕ್ಲೋಸ್ ಆಗಿದೆ ಅನ್ಸುತ್ತೆ. ಏನಾಗುತ್ತೆ? ಜಾಲುತ್ತಾ? ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಬಟ್ ಒಳಗಡೆ ಫೋಟೋಸ್ ಎಲ್ಲ ಅಲ್ಲೋ ಇಲ್ಲ. ಬಟ್ ಪುರೋಹಿತರೆಲ್ಲ ಮನೆಗೆ ಹೊಟ್ಟೋದ್ರು ಪೂಜೆ ಮುಗಿಸಿ. ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಖತ್ತಾಗಿದೆ ನೋಡೋಕ್ಕೆ. ಈಗ ನಾವು ಇಕ್ಕೇರಿಯಿಂದ ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಇಕ್ಕೇರಿಯಿಂದ ಸಿಗಂದೂರಿಗೆ ಆಲ್ಮೋಸ್ಟ್ ಒಂದು 35 ಕಿಲೋಮೀಟರ್ಸ್ ಏನೋ ಇದೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ರೋಡ್ ಏನು ಸಖತ್ತಾಗಿದೆ. ಸಿಗಂದೂರಿಗೆ ಬಂದ್ವಿ. ಇವಾಗ ಲಾಂಜ್ ಒಳಗಡೆ ಗಾಡಿನ ತೊಗೊಂಡು ಹೋಗ್ತಾ ಇದ್ವಿ. 50 ರೂಪೀಸ್ ಪಾರ್ಕಿಂಗ್ ಚಾರ್ಜ್ ಥರ ಗಾಡಿ ತೊಗೊಂಡ್ರು. ಈಗ ಲಾಂಜ್ ಒಳಗಡೆ ಒಂದು ಪುಟ್ಟ ಅಡುಗೆ ಥರ ಇರುತ್ತೆ. ಅದರೊಳಗಡೆ ಗಾಡಿನೆಲ್ಲ ಹಾಕ್ಕೊಂಡು ಅವರೇ ನದಿ ದಾಟಿಸೋ ಥರ. ನೋಡೋಣ ಹೇಗಿರುತ್ತೆ. ಎಲ್ಲ ಗಾಡಿನೂ ತೊಗೊಂಡೋಗಿ ಅಲ್ಲಿ ಹಾಕ್ತಾರೆ. ಗಾಡಿ ಪಾರ್ಕ್ ಮಾಡಿದ್ಮೇಲೆ ಒಳಗಡೆ ಅದು ಮೂವ್ ಆಗುತ್ತೆ. ಅದು ಇನ್ನೊಂದು ಅಡಕ್ಕೆ ನಮ್ಮನ್ನ ಕರ್ಕೊಂಡೋಗಿ ಬಿಡುತ್ತೆ. ಚೆನ್ನಾಗಿದೆ ನೋಡಿ. ಅಂದರೆ ಗಾಡಿ ಇರೋರೆಲ್ಲ ಆಚೆ ಅವ್ರು ಗಾಡಿ ಪಾರ್ಕ್ ಮಾಡ್ತಾ ಇದ್ದಾರೆ ಒಳಗಡೆಗೆ. ನಾವು ನಡ್ಕೊಂಡೇ ಬಂದ್ಬಿಟ್ವಿ ಒಳಗಡೆಗೆ. ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಳ್ಳೋಣ. ಇಷ್ಟು ದೊಡ್ಡ ಸಮುದ್ರ. ಶ್ರೀ ಚೌಡೇಶ್ವರಿ ಅಂತ ಹಾಕಿದ್ದಾರೆ. ಇದು ನಾನು ಫಸ್ಟ್ ಟೈಮ್ ಸಿಗಂದೂರಿಗೆ ಬಂದಿರೋದು. ಸಿಗಂದೂರು ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಫಸ್ಟ್ ಟೈಮು. ಬಟ್ ಇದೇ ಥರ ಹೊರನಾಡಲ್ಲ, ಶೃಂಗೇರಿಗೆ ಅನಿಸುತ್ತೆ. ಇದೇ ಥರನೇ ಹೋಗಿದ್ವಿ ಲಾಂಜಲ್ಲಿ ನಾನು ಇನ್ನೊಂದು ಸತಿ ಬಂದಾಗ. ಸೇಮ್ ಇದೇ ಥರನೇ, ಅದು ಸೇಮ್ ಕಾನ್ಸೆಪ್ಟೇ. ಫುಲ್ಲು ಜನ. ಚೆನ್ನಾಯ್ತಾ? ಮೇಲ್ಗಡೆ ಅಲೋ ಇಲ್ಲ ಅಂದರು. ಆರಾಮಾಗಿ ಸ್ಟೆಪ್ಸ್ ಮೇಲೆ ಬಂದು ಕೂತ್ಕೊಂಡು ಚೆನ್ನಾಗಿ ಕಾಣ್ತದೆ ಇಲ್ಲಿಂದ ವ್ಯೂ. ಇವಾಗ ಆಚೆ ಬಂದ್ವಿ. ಇಲ್ಲಿಂದ ಓನಾಗಿ ಬಂದಿರೋರು ಅವ್ರ ಕಾರ್ಗಳಲ್ಲಿ ಹೋಗ್ತಾರೆ. ಇಲ್ಲ ಅಂದರೆ ಈ ಥರ ಬಾಡಿಗೆ ಆಟೋ ಥರ ಇರುತ್ತಲ್ಲ, ಜೀಪ್ಗಳಿದೆ. 50 ರೂಪೀಸ್ ಪರ್ ಹೆಡ್ಡು ಆ ಥರ. ಸೊ ಆ ಥರ ಮಾಡಿಕೊಂಡು ಟೆಂಪಲಿಗೆ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾರೆ. ಸೊ ಬನ್ನಿ ನಾವು ಹತ್ಕೊಂಡು ಹೋಗೋಣ. ಎಷ್ಟು ಬಿಸಿಲಿದೆ ಅಂದರೆ ಹೆವಿ ಬಿಸಿಲಿದೆ. ಇವಾಗ ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡೋಕ್ಕೆ ಏನಾದರೂ ವ್ಯವಸ್ಥೆ ಇದೆಯಾ ನೋಡ್ಬಿಟ್ಟು ಸ್ನಾನ ಮಾಡಿ ಟೆಂಪಲ್ಗೆ ಹೋಗ್ತೀವಿ. ಸಖತ್ ಬಿಸಿಲಿದೆ, ಹೆವಿ ಬಿಸಿಲು. ಸ್ಲಿಪ್ಪರ್ ಬಿಡೋಕ್ಕೆ ಜಾಗ ಇದೆ, ಲಗೇಜ್ ಇಡೋಕ್ಕೆ ಜಾಗ ಇದೆ. ಏನೋ ಪೂಜೆ ಮಾಡ್ತಾ ಇದ್ದಾರೆ.
ನೋಡೋಣ ಬಾ. ಅಲ್ಲಿದೆಯಲ್ಲ ಸ್ನಾನ ಗೃಹಗಳಿಗೆ ಹೋಗುವ ದಾರಿ ಅಂತ. ಸೊ ಈಗ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಪಟ್ ಅಂತ ಬರೋಣ. ಇದೆ ನೋಡಿ ದೇವ್ರದ್ದು ಮೇನ್ ಎಂಟ್ರೆನ್ಸು. ಈಗ ಅಲ್ಲೋಗಿ ಸ್ನಾನ ಮಾಡ್ಕೊಂಬಂದು ಆಮೇಲೆ ಟೆಂಪಲ್ ಕೆಳಗಡೆ ಹೋಗೋದು. ಎಲ್ಲಿ ಹೆಣ್ಮಕ್ಳಿಗೆ ಸ್ನಾನ ಮಾಡೋದು ಬೇರೆ ಜಾಗ ಮತ್ತು ವಾಶ್ರೂಮಿಗೂ ಬೇರೆ ಇದೆ. ಆ್ಯಂಡ್ ಇವಾಗ ಯಾರು ಹರಕೆ ಕೊಟ್ಟಿರ್ತಾರಲ್ಲ ಮುಡಿ ಕೊಡೋಕ್ಕೆ, ಅವ್ರು ಬಂದು ಇಲ್ಲಿ ಮುಡಿ ಕೊಡ್ಬೋದು. ಮತ್ತು ಇದೆಲ್ಲ ಫ್ರೀ, ಅಂದರೆ ಇದೆ ಸ್ನಾನ ಮಾಡೋದೆಲ್ಲ ಫ್ರೀ. ಸ್ನಾನ ಎಲ್ಲ ಆಯಿತು. ಇಲ್ಲೇ ಒಂದು ಸ್ವಲ್ಪ ರೆಡಿ ಎಲ್ಲ ಆದ್ವಿ. ಟೆಂಪಲ್ ಕ್ಲೋಸ್ ಆಗಿಬಿಡುತ್ತೆ ಅದಕ್ಕೆ, ಸೊ ಬೇಗ ಹೋಗಬೇಕು. ಹೋಗ್ಬಿಟ್ಟು ಸ್ಲಿಪ್ಪರ್ ಬಿಟ್ಬಿಟ್ಟು ದರ್ಶನಕ್ಕೆ ಹೋಗೋದು. ದರ್ಶನ ಬೇರೆ ಎಷ್ಟೊತ್ತಿವರೆಗೂ ಇರುತ್ತೆ, ಯಾವಾಗ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಬೇಗ ಬೇಗ ಹೋಗಬೇಕು. ಬನ್ನಿ. ಸ್ನಾನ ಮಾಡೋದಕ್ಕೆಲ್ಲ ಏನು ದುಡ್ಡು ಕೊಡೋಂಗಿಲ್ಲ, ಫ್ರೀ. ಅಕಸ್ಮಾತಾಗಿ ದುಡ್ಡು ಕೇಳಿದ್ರೆ ಟೆಂಪಲ್ ಕಚೇರಿಗೆ ಕಂಪ್ಲೇಂಟ್ ಮಾಡಿ ಅಂತ ಹೇಳಿ ಅವರೇ ಬರ್ತಿದ್ದಾರೆ. ಬನ್ನಿ ಹೋಗೋಣ. ಏನೋ ಪೂಜೆ ನಡೀತಾ ಇದೆ ದೇವಸ್ಥಾನದಲ್ಲಿ ಅಲ್ಲ. ಜನ ತುಂಬ ಜಾಸ್ತಿ ಇರ್ತಾರೆ ಪಕ್ಕ. ಈ ಥರ ಬಟ್ಟೆಗಳು ಹಾಕೊಂಡು ಬರಬಾರ್ದು ಅಂತೆಲ್ಲ ಹಾಕಿದ್ದಾರೆ ನೋಡಿ. ಜನ ಏನು ರಶ್ ಇಲ್ಲ ಅನಿಸುತ್ತೆ, ನೋಡೋಣ. ಈ ಎಲ್ಲ ಪೂಜೆಗಳನ್ನ ಇಲ್ಲಿ ಮಾಡ್ತಾರೆ, ಬೇಕಂದರೆ ವಿಚಾರಿಸ್ಕೊಳ್ಳಿ. ವಿದ್ಯಾ ಐ ಇಲ್ಲೇನೋ ಪೂಜೆ ಮಾಡ್ತಾ ಇದ್ದಾರೆ. ಒಳಗಡೆ ಹೋಗೋಣ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹೂವಿನ ಅಲಂಕಾರ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ತುಲಾಭಾರ ಮಾಡ್ತಾರಲ್ಲ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬನ್ನಿ ಇಲ್ಲಿ ಆರತಿ ತೊಗೊಂಡು ದರ್ಶನ ಎಲ್ಲ ಆಯಿತು. ಅಷ್ಟೊಂದೇನು ರಶ್ ಇರಲಿಲ್ಲ. ಇಲ್ಲಿ ನೋಡಿ ಶ್ರೀ ಚೌಡೇಶ್ವರಿ ಕಲ್ಯಾಣ ಮಂಟಪ ಅಂತೆ. ಮಂಟಪ ಎಲ್ಲ ಇದೆ, ಬಟ್ ಒಳಗಡೆ ಹೆಂಗಿದೆ ಅಂತ ಗೊತ್ತಿಲ್ಲ. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ, ಹೋಗೋಣ ಬನ್ನಿ. ಅಲ್ಲಿ ನೋಡಿ ಆವಾಗಲೇ ಬಂದ್ವಲ್ಲ, ಸಮುದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೀಚ್ ಇದೇ ಲೈನಲ್ಲಿ ಊಟಕ್ಕೆ ಹೋಗಬೇಕು, ಅದೇ ಅನಿಸುತ್ತೆ ಊಟದ ಹಾಲ್. ಅನ್ನಪ್ರಸಾದ ನಿಲಯ. ಸಾಲಾಗಿ ಬನ್ನಿ, ಹೋಗೋಣ ಬನ್ನಿ. ಇವತ್ತಂತೂ ತೊಟ್ಟೆ ತೊಳೆಯಂತ್ರವನ್ನು ಅಳವಡಿಸಲಾಗಿದೆ. ಓಕೆ ಬನ್ನಿ 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 ಬನ್ನಿ, ಸಾಲಾಗಿ ಬನ್ನಿ. ಮಾಡಿ ಆಯ್ತು. ಆದ್ಮೇಲೆ ಅನ್ನ ಸಾಂಬಾರು ಆ ಕಡೆ ಹಾಕ್ಸ್ಕೊಬೋದು. ಊಟ ಎಲ್ಲ ಆಯಿತು. ಊಟ ಮಾತ್ರ ಸಕ್ಕತ್ತಾಗಿತ್ತು. ಖುಷಿಗೆ ಚೆನ್ನಾಗಿದೆ ಅಂತ ಜಾಸ್ತಿ ತಿಂದ್ಬಿಟ್ವಿ, ನಡೆಯೋಕ್ಕಾಗ್ತಾ ಇಲ್ಲ. ಹೆಂಗಿತ್ತು ಪ್ರಸಾದ? ಅದಕ್ಕೆ 2 ರೌಂಡ್ ಜಾಸ್ತಿ ತಿಂದ್ಬಿಟ್ಲು, ನಡೆಯೋಕ್ಕಾಗ್ತಿಲ್ಲ, ತುರಾಡ್ತಾ ಇದ್ದಾಳೆ ಪಾಪ ಅಮ್ಮ. ನೆಕ್ಸ್ಟ್ ಇವಾಗ ಇಲ್ಲಿಂದ ನಾವು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬಿಸಿಲಿಗೆ ಕಾಣಿಸ್ತಾ ಇಲ್ಲ. ನಮ್ಮ ಬಾವಂದು ಹಾಕ್ಕೊಂಡು ನೀಟಾಗಿ ಆರಾಮಾಗಿ ನಾನೇ ಓಡಾಡ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಬಿಸಿಲಿಗೆ ಈಗ ಆರಾಮಾಗಿ ಓಡಾಡ್ಬೋದು. ಅಷ್ಟೇ ಸಾಕು. ಇಲ್ಲಿ ಹೆವಿ ಅಂದರೆ ಹೆವಿ ಬಿಸಿಲಿದೆ. ಇಲ್ಲಿಂದ ಫಸ್ಟ್ ಹೊರಡಬೇಕು. ಬನ್ನಿ ಬನ್ನಿ. ಫೈನಲಿ ಇವಾಗ ಮೂಕಾಂಬಿಕಾ ಟೆಂಪಲ್ಗೆ ಬಂದ್ವಿ. ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ. ಸೊ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 3:30 ಆಗೋಯ್ತು. ಹೆವಿ ಬಿಸಿಲಿರೋದಕ್ಕೆ ಅದಕ್ಕೂ ಸುಸ್ತಾಗ್ತಾಯಿದೆ. ಫಸ್ಟ್ ಹೋಗಿ ದರ್ಶನ ಮಾಡಿಕೊಂಡು ಸ್ವಲ್ಪ ಏನಾದರೂ ಕುಡಿಬೇಕು, ಜ್ಯೂಸ್ ಆ ಥರ ಏನಾದರೂ. ಟೆಂಪಲ್ದು ಟೈಮಿಂಗ್ಸು ಮತ್ತು ಏನಾದರೂ ಪೂಜೆಗಳು ಆ ಥರ ಇದ್ದರೆ ನೋಡಿ ಅದನ್ನೆಲ್ಲನೂ ಇಲ್ಲಿ ಹಾಕಿದ್ದಾರೆ. ಸೇವಾ ಕೌಂಟರ್ ಸಮಯ ಎಲ್ಲನೂ. ಬೇಕು ಅಂದರೆ ಯಾರಾದರೂ ಬರೋರಿದ್ದರೆ ಇದನ್ನು ನೋಡಿಕೊಂಡು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಜನ ಏನಿಲ್ಲ, ಬಟ್ ಹತ್ರ ಹೋಗಿ ನೋಡಬೇಕು ರಶ್ ಇದೆಯಾ ಇಲ್ವಾ ಅಂತ.
ಕ್ಯೂ ಇದೆ ಒಳಗಡೆ. ಎಲ್ಲ ಆಯಿತು, ತುಂಬ ಚೆನ್ನಾಗಿತ್ತು ದರ್ಶನ. ತುಂಬ ಏನು ರಶ್ ಇರಲಿಲ್ಲ. 3 ಗಂಟೆಗೆ ಓಪನ್ ಆಗುತ್ತೆ, ಸೊ ಅದಕ್ಕೋಸ್ಕರ ಒಂದು 15 ಮಿನಿಟ್ಸ್ ಅಷ್ಟೇ ವೆಯ್ಟ್ ಮಾಡಿದ್ವಿ. ಅದು ಬಿಟ್ಟು ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಮತ್ತು ಊಟ ಇವತ್ತು ನಾವು ಆಲ್ರೆಡಿ ಮಾಡ್ಕೊಂಬಂದಿರೋದ್ರಿಂದ ಇಲ್ಲಿ ಪ್ರಸಾದ ನಮಗೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಆ್ಯಂಡ್ ಈವನ್ ಪ್ರಸಾದ ಟೈಮ್ ಸಹ ಆಗೋಗ್ಬಿಟ್ಟಿದೆ. ಅದಕ್ಕೆ ಇವಾಗ ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ನೆಕ್ಸ್ಟ್ ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ.